ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರ ನಗರದಲ್ಲಿ ಇಂದು ಪ್ರಜಾಧ್ವನಿ 2ನೇ ಕಾರ್ಯಕ್ರಮವನ್ನು ಕಾಂಗ್ರೆಸ್ ವತಿಯಿಂದ ಹರಿಹರದ ಮಹಾತ್ಮ ಗಾಂಧಿ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿದ್ದು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದು, ನಾವು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಮತದಾರರಿಗೆ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ. ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಕೇಂದ್ರ ಮತ್ತು ರಾಜ್ಯ ನಾಯಕರು ರಾಜ್ಯದ ಮತದಾರರಿಗೆ ನೀಡಿದ ಮಾತನ್ನ ಕೇವಲ 8 ತಿಂಗಳುಗಳಲ್ಲಿ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದೇವೆ. ಹಾಗಾಗಿ ನುಡಿದಂತೆ ನಡೆಯುವ ಸರ್ಕಾರ ನಮ್ಮದು ಅಂತ ಹೇಳಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆ ಉಸ್ತುವಾರಿ ಸಚಿವರಾದ ಎಸ್ಎಸ್ ಮಲ್ಲಿಕಾರ್ಜುನ್, ಹರಿಹರ ತಾಲೂಕಿನ ಮಾಜಿ ಶಾಸಕ ಎಸ್ ರಾಮಪ್ಪ, ಯುವ ಮುಖಂಡ ಶ್ರೀನಿವಾಸ್ ನಂದಿಗಾವಿ, ಹರಿಹರ ತಾಲೂಕಿನ ಹಿರಿಯ ಕಾಂಗ್ರೆಸ್ ಮುಖಂಡರು, ನಗರಸಭಾ ಸದಸ್ಯರು, ತಾಲೂಕು ಪಂಚಾಯತ್ ಸದಸ್ಯರು, ಯುವ ಮುಖಂಡರು ಹಾಗೆಯೇ ಮಹಿಳಾ ಸದಸ್ಯರು ಪಾಲ್ಗೊಂಡಿದ್ರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆಯನ್ನ ಪ್ರಜಾಪ್ರಭುತ್ವ ಮಾಡುತ್ತಾರೆ. ಅದಾದ ನಂತರ ಈ ಕಾರ್ಯಕ್ರಮವನ್ನು ಕುರಿತು ವೇದಿಕೆಯ ಮುಂಭಾಗದಲ್ಲಿ ಮಾಧ್ಯಮದ ಸ್ನೇಹಿತರು ಮತ್ತು ನಮ್ಮ ಕಾಂಗ್ರೆಸ್ನ ಮುಖಂಡರುಗಳು ವೇದಿಕೆ ಮುಂಭಾಗದಲ್ಲಿದ್ದಾರೆ. ಹಾಗೂ ಕಾಂಗ್ರೆಸ್ಸಿನ ಅಭಿಮಾನಿ ಕ್ಷೀರಭಾಗ್ಯ ಕೊಟ್ಟವರು ಯಾರು? ಕ್ಷೀರಭಾಗ್ಯ ಕೊಟ್ಟವರು ಯಾರು? ವಿದ್ಯಾಸಿರಿ ಕೊಟ್ಟವರು ಯಾರು? ಸಾಲ ಮನ್ನಾ ಮಾಡಿದವರು ಯಾರು? ಇಂದಿರಾ ಕ್ಯಾಂಟೀನ್ ಮಾಡಿದವರು ಯಾರು? ಮೈತ್ರಿ ಮನಸ್ವಿನಿ ಮಾಡಿದವರು ಯಾರು? ಶೂ ಭಾಗ್ಯ ಕೊಟ್ಟವರು ಯಾರು? ಶಾದಿ ಭಾಗ್ಯ ಕೊಟ್ಟವರು ಯಾರು? ಈ ತರ ಯಾವುದಾದ್ರೂ ಭಾರತೀಯ ಜನತಾ ಪಕ್ಷದಲ್ಲಿ ನೋಡೋಣ, ಯಾವುದಾದ್ರೂ ಒಂದು ಜಾತಿಗಳೇ ಎತ್ತಿರ್ತಕ್ಕಂಥ ಬಿಟ್ಟರೆ ಧರ್ಮಗಳ ನಡುವೆ